ಅಲ್ಪಸಂಖ್ಯಾತ ಅಭಿವೃದ್ಧಿ ಇಲಾಖೆಯಲ್ಲಿ 625 ಕೋಟಿ ಹಣ ದುರ್ಬಳಕೆಯಾಗಿದೆ ಅನ್ನೋ ಆರೋಪದ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಲಾಯರ್ ಒಬ್ಬರು ಜೆಡಿಎಸ್ನ ಲಾಯರ್ ಗವರ್ನರ್ ಅವರನ್ನ ಅಥವಾ ಗವರ್ನರ್ ಆಫೀಸ್ ಅನ್ನು ಸಂಪರ್ಕಿಸಿದ್ರು. ಸೊ ಜೆಡಿಎಸ್ ವಕ್ತಾರ ಪ್ರದೀಪ್ ಕುಮಾರ್ ದೂರು ಕೊಟ್ಟಿದ್ರು. ಈಗ ಪ್ರದೀಪ್ ಅವರಿಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಬುಲಾವ್ ಕೊಟ್ಟಿದ್ದಾರೆ. ಕೆಲವೊಂದು ದಾಖಲೆಗಳ ಬಗ್ಗೆ ಮಾಹಿತಿ ನೀಡುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದಿಷ್ಟು ಸ್ಪಷ್ಟನೆಯನ್ನು ಕೇಳಿ ಬುಲಾವ್ ಕೊಟ್ಟಿದ್ದಾರೆ. ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಾದರೂ ಕೊಟ್ಟರೆ ಜಮೀರ್ ಅಹಮದ್ ಖಾನ್ಗೆ ಸಂಕಷ್ಟ ಎದುರಾಗುತ್ತೆ. ಖಾಸಗಿ ದೂರು ನೀಡೋದಕ್ಕೆ ಪ್ರದೀಪ್ ಕುಮಾರ್ ಅವರು ನಿರ್ಧಾರವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಅಂದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕರೆ ಖಾಸಗಿ ದೂರನ್ನು ಸಲ್ಲಿಸೋದಕ್ಕೆ ಪ್ರದೀಪ್ ಕುಮಾರ್ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಸದ್ಯ ಒಂದಿಷ್ಟು ದಾಖಲೆಗಳ ಬಗ್ಗೆ ವಿವರಣೆಯನ್ನ ರಾಜ್ಯಪಾಲರು ಅಥವಾ ರಾಜಭವನ ಕೇಳಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರೋದು. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ. ಮಂಜುನಾಥ್, ಯಾವ ವಿವರಣೆಯನ್ನ ಕೇಳಿದೆ ರಾಜಭವನ? ರಕ್ಷತ್, ಏನು ಅಲ್ಪಸಂಖ್ಯಾತ ಕಲ್ಯಾಣ ಒಂದು ಇಲಾಖೆಯಲ್ಲಿ ಸುಮಾರು 625 ಕೋಟಿಯನ್ನ ಗುತ್ತಿಗೆದಾರರ ಜೊತೆ ಶಾಮೀಲಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಆರೋಪ ಏನಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಜೆಡಿಎಸ್ ವಕ್ತಾರ ಪ್ರದೀಪ್ ಕುಮಾರ್ ಅವರು ರಾಜಭವನಕ್ಕೆ ಒಂದು ದೂರನ್ನು ಕೊಟ್ಟಿದ್ರು. ದೂರನ್ನು ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಕೇಳಿದ್ರು. ಆದ್ರೆ ಕಳೆದ ಹಲವು ದಿನಗಳಿಂದ ಕೂಡ ಈ ಒಂದು ಏನ್ ದೂರಿತ್ತು, ಈ ದೂರದ ಬಗ್ಗೆ ರಾಜಭವನ ಒಂದಷ್ಟು ಲೀಗಲ್ ಒಪಿನಿಯನ್ ತೆಗೆದುಕೊಂಡು ಪರಿಶೀಲನೆ ಮಾಡಿದಾಗ ಒಂದಷ್ಟು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೇಳೋದಕ್ಕೆ ಈಗ ಏನು ಪ್ರದೀಪ್ ಕುಮಾರ್ ಅವರಿಗೆ ಬುಲಾವನ್ನ ಕೊಟ್ಟಿರುವಂತದ್ದು. ನಿನ್ನೆ ಸಂಜೆ ಪ್ರದೀಪ್ ಕುಮಾರ್ ಅವರಿಗೆ ರಾಜಭವನದಿಂದ ಒಂದು ಬುಲಾವ್ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ರಾಜ್ಯಪಾಲರ ಕಚೇರಿಗೆ ಭೇಟಿ ನೀಡಿ ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಆಗಿರುವಂತಹ ಅಕ್ರಮಗಳೇನಿದೆ ಅದ್ರ ಬಗ್ಗೆ ಏನು ದಾಖಲೆಗಳಿದೆ ಅದ್ರ ದಾಖಲೆಗಳ ವಿವರಣೆ ಕೊಡೋದಾಗಿರ್ಬೋದು, ಜೊತೆಗೆ ಯಾವ ರೀತಿ ಅಕ್ರಮ ಆಗಿದೆ, ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಭ್ರಷ್ಟಾಚಾರ ಆಗಿದೆ ಅನ್ನೋದ್ರ ಬಗ್ಗೆ ಏನು ದಾಖಲೆಗಳಿದೆಯಾ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕೆ ಈಗ ರಾಜಭವನ ಮುಂದಾಗಿರುವಂತದ್ದು. ಆ ಮುಖಾಂತರ ಒಂದು ವೇಳೆ ಏನು ಪ್ರದೀಪ್ ಕುಮಾರ್ ಅವರ ದಾಖಲೆಗಳು ಸ್ಪಷ್ಟವಾಗಿದ್ರೆ, ಅಕ್ರಮದ ಏನು ದುರ್ಬಳಕೆ ಆಗಿದ್ರೆ ಅದು ಒಂದು ಪ್ರಾಸಿಕ್ಯೂಷನ್ ಕೊಡ್ಲಿಕ್ಕೆ ರಾಜ್ಯಪಾಲರು ಒಂದು ತೀರ್ಮಾನವನ್ನು ತೆಗೆದುಕೊಳ್ಬಹುದು. ಆ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರದೀಪ್ ಕುಮಾರ್ ಕೂಡ ಒಂದು ವೇಳೆ ಗವರ್ನರ್ ಕಚೇರಿಯಿಂದ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟರೆ ಪ್ರಾಸಿಕ್ಯೂಷನ್ಗೆ ನಾನು ಖಾಸಗಿ ದೂರನ್ನು ಕೂಡ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾನೆ ಅನ್ನೋ ಒಂದು ಮಾತನ್ನ ಹೇಳ್ತಿರುವಂತದ್ದು. ಯಾಕಂದ್ರೆ ಈ ಒಂದು ಪ್ರಕರಣದಲ್ಲಿ ಸುಮಾರು 625 ಕೋಟಿ ಯಾವುದೇ ಟೆಂಡರ್ ಅಂದ್ರೆ ಸಿಎಂ ಗಮನಕ್ಕೂ ತರದೆ, ಜೊತೆಗೆ ಆರ್ಥಿಕ ಇಲಾಖೆ ಅನುಮತಿ ಪಡೆದಿದೆ, ನೇರವಾಗಿ ಈ ಒಂದು ಹಣವನ್ನ ಗುತ್ತಿಗೆದಾರರ ಜೊತೆ ಶಾಮೀಲ ಆಗಿದ್ದಾರೆ ಅನ್ನೋ ಒಂದು ಅಥವಾ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಅವರು ಆಪ್ತ ರಘು ಅವರು ಒಂದು ದೂರನ್ನು ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ದೂರನ್ನು ಕೊಟ್ಟಿದ್ದಾರೆ. ಈ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ಈಗ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿದ್ರೆ ನಿಜಕ್ಕೂ ಕೂಡ ಸಚಿವ ಜಮೀರ್ ಅವರಿಗೆ ಸಂಕಷ್ಟ ತಪ್ಪಿಲ್ಲ ಅಂತ ಹೇಳ್ಬೋದು. ಮಂಜುನಾಥ್, ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ತು ಅಂತ ಅನ್ಕೊಳ್ಳೋಣ, ರಾಜ್ಯಪಾಲರು ಕೊಟ್ಟರು ಅಂತ ಅನ್ಕೊಳ್ಳೋಣ, ಮತ್ತೊಂದು ಸುತ್ತಿನ ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗುತ್ತೆ ಅಂತ ಅನ್ಸುತ್ತೆ ಇದು. ಖಂಡಿತವಾಗಿ ಈ ಒಂದು ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಜೆಡಿಎಸ್ ಸಾಕಷ್ಟು ಹೋರಾಟಗಳನ್ನು ಕೂಡ ಮಾಡಲಿಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಒಂದ್ ಕಡೆ ಜೆಡಿಎಸ್ನ ಇನ್ನೊಬ್ಬ ವಕ್ತಾರ ಸಿಎಂ ಸಿದ್ದರಾಮಯ್ಯ ಅವರಿಗೆ ಈ ಒಂದು ಪತ್ರವನ್ನು ಬರೆದು ಈ ಒಂದು ನ್ಯೂಸ್ ಫಸ್ಟ್ ವರದಿ ಮತ್ತೆ ಏನು ಈ ದಾಖಲೆಗಳನ್ನ ನಾವು ಸಲ್ಲಿಸ್ತಾ ಇದ್ದೇವೆ, ಇದರಲ್ಲಿ ಮೇಲ್ನೋಟಕ್ಕೆ ಅಕ್ರಮ ಆಗಿದೆ, ತಮ್ಮ ಗಮನಕ್ಕೂ ತಂದಿಲ್ಲ, ಜೊತೆಗೆ ಆರ್ಥಿಕ ಇಲಾಖೆಯ ಅನುಮತಿಯನ್ನು ಪಡೆದೆ ನೇರವಾಗಿ ಅಲ್ಪಸಂಖ್ಯಾತರ ಏನು ಕಲ್ಯಾಣಕ್ಕೆ ಅಭಿವೃದ್ಧಿಗೆ ಇಟ್ಟಿರುವಂತಹ ಹಣವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ, ಹಾಗಾಗಿ ಅವರ ವಿರುದ್ಧ ತನಿಖೆಯನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಆರೋಪವನ್ನು ನೇರವಾಗಿ ಮಾಡಿದ್ರು. ಜೊತೆಗೆ ಬಿಜೆಪಿ ಕೂಡ ಈ ಒಂದು ವಿಚಾರವನ್ನ ಜಮೀರ್ ಅವರ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನು ನಡೆಸಿತ್ತು. ಒಂದು ವೇಳೆ ಗವರ್ನರ್ ಅವರು ಸ್ಯಾಂಕ್ಷನ್ ಕೊಟ್ಟಿದ್ದೆ ಆದ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ರಾಜಕೀಯ ಒಂದು ಕೆಸರಾಚಾಟಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗೋದು ಅನುಮಾನ ಇಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಜಮೀರ್ ಅವರು ವಸತಿ ಇಲಾಖೆಯಲ್ಲಿ ಕೂಡ ಅಕ್ರಮಗಳು ಕೇಳಿ ಬಂದಿತ್ತು. ಆ ಸಂದರ್ಭದಲ್ಲಿ ಕೂಡ ವಿರೋಧ ಪಕ್ಷಗಳು ಅವರ ಮೇಲೆ ಅಟ್ಯಾಕ್ ಮಾಡುವಂತ ಕೆಲಸವನ್ನು ಮಾಡಿದ್ರು, ರಾಜೀನಾಮೆಯನ್ನು ಕೂಡ ಕೇಳಿದ್ರು. ಒಂದು ವೇಳೆ ಈ ಒಂದು ಪ್ರಕರಣದಲ್ಲಿ ಪ್ರಾಸಿಕ್ಯೂಷನ್ ಅನುಮತಿ ಸಿಕ್ಕಿದ್ರೆ ಖಾಸಗಿ ದೂರನ್ನು ದಾಖಲಿಸಿ ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ದೂರನ್ನು ಸಲ್ಲಿಸಿರುವ ಹಿನ್ನೆಲೆಯಲ್ಲಿ ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆ ಪಡ್ಕೊಳ್ಳುತ್ತೆ. ಆ ಸಂದರ್ಭದಲ್ಲಿ ರಾಜಕೀಯ ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ಒಟ್ಟಾಗಿ ಹೋರಾಟವನ್ನು ಮುಂದಿನ ಅಧಿವೇಶನದಲ್ಲಿ ಕೂಡ ಚರ್ಚೆ ಮಾಡುವ ಸಾಧ್ಯತೆಗಳಿರುವಂತದ್ದು. ಜೊತೆಗೆ ಈ ಒಂದು ವಿಚಾರವನ್ನ ಸಂಸತ್ನಲ್ಲಿ ಕೂಡ ಏನು ಪ್ರಸ್ತಾಪ ಮಾಡಲಿಕ್ಕೆ ಜೆಡಿಎಸ್ ನಾಯಕರು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹೀಗಾಗಿ ಈ ಒಂದು ಹಗರಣ ಏನಿದೆ, ಈ ಹಗರಣವನ್ನ ತಾರ್ಕಿಕ ಅಂತ್ಯ ತೆಗೆದುಕೊಳ್ಳೋದಕ್ಕೆ ಜೆಡಿಎಸ್ ಸಾಕಷ್ಟು ಒಂದು ರೂಪುರೇಷೆಗಳನ್ನು ಮಾಡಿಕೊಂಡಿರುವಂತದ್ದು. ರಕ್ಷತ್, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.